ಉಪಸ್ಥಿತಿರುವಂತಹ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಬಹುಶಃ ಈ ಶಿಕ್ಷಣ ಸಂಸ್ಥೆಗೆ ನಾನು 2ನೇ ಬಾರಿ ಬರ್ತಾ ಇದ್ದೇನೆ. ಅದರ ಹಿಂದೆ ನಾನು ಇಲ್ಲಿ ಪತ್ರಕರ್ತನಾಗಿದ್ದ ಸಂದರ್ಭದಲ್ಲಿ ನಾನು ಬಂದಿದ್ದೆ. ಬಹುಶಃ ಅವರ ಮೇಡಮ್ ಪರಿಚಯ ಇದೆ ನನಗೆ. ಈ ಬಾರಿ ವೇದಿಕೆಯಲ್ಲಿ 2ನೇ ಬಾರಿ ಈ ವರ್ಷ ವೇದಿಕೆಯಲ್ಲಿ ತುಂಬ ಖುಷಿ ಆಗ್ತದೆ. ನಾನು ಇಲ್ಲಿಗೆ ಬರಲಿಕ್ಕೆ 2 ಕಾರಣ. ಒಂದು, ಹುರ್ಲಾಡಿ ರಘುವೀರ ಶೆಟ್ಟರ ಶಾಲೆ ಅನ್ನೋದೊಂದು ಪ್ರೀತಿ, ಮತ್ತೊಂದು ಅದು ಅಭಿಮಾನ. ಇನ್ನೊಂದು ನಮ್ಮ ಗಾಯತ್ರಿ ಮೇಡಮ್. ಬಹುಶಃ ನಮ್ಮಲ್ಲಿ ಸಾಕಷ್ಟು ದಾನಿಗಳಿದ್ದಾರೆ, ಆದರೆ ಸ್ವಲ್ಪ ಸಮಾಧಾನಿಗಳು ಭಾರಿ ಕಡಿಮೆ. ಹಾಗಾಗಿ ಅವರು ಸ್ವಲ್ಪ ಸಮಾಧಾನದಿಂದ ಇರುವಂತಹ ದಾನಿ. ಅವರ ಒಂದು ಪ್ರೀತಿ, ಈ 2 ಕಾರಣದಿಂದಾಗಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದೆ. ಇಲ್ಲದ್ರೆ ನಾನು ಯಾವ ಕಾರ್ಯಕ್ರಮಕ್ಕೂ ಅತಿಥಿಯಾಗಿ ಹೋಗುವುದಿಲ್ಲ, ಮಾತಾಡೋದು ಇಲ್ಲ. ಬಟ್ ಮಕ್ಕಳೇ, ನಾವು ಬಹುಶಃ ಸರ್ಕಾರಿ ಶಾಲೆಯ ಬಗ್ಗೆ ಶಾಲೆಗೆ ಹೋಗುವಾಗ ಆ ಶಾಲೆಯ ಬಗ್ಗೆ ಮಾತಾಡುವಂಥದ್ದು ಅದು ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು 1ನೇ ಕ್ಲಾಸಿಂದ ಡಿಗ್ರಿಯವರೆಗೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತು ಬಂದಿದ್ದರಿಂದ ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು, ಇದರ ಬಗ್ಗೆ ನಾವು ಭಾಳ ಚೆನ್ನಾಗಿ ಭಾಷಣ ಮಾಡ್ಬೋದು. ಆದರೆ ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ಬಹಳ ಮುಖ್ಯ. ಆ ಪರಿಹಾರವನ್ನು ಹುಡುಕಿಕೊಳ್ಳುವಂಥದ್ದು ಬಹಳ ಮುಖ್ಯ. ಮಕ್ಕಳೇ, ನೀವೆಲ್ಲ ತುಂಬ ಪುಣ್ಯ ಮಾಡಿದ್ದೀರಿ ಈ ಸರ್ಕಾರಿ ಶಾಲೆಯಲ್ಲಿ ಬರಲಿಕ್ಕೆ. ಯಾಕಂದರೆ ನಿಮ್ಮದೇ ವಯಸ್ಸಿನ ಸಾಕಷ್ಟು ಮಕ್ಕಳು ಬೇರೆ ಬೇರೆ ಇಲ್ಲೇ ಕಾರ್ಕಳದಲ್ಲಿ ಲಕ್ಷಗಟ್ಟಲೆ ಫೀಸು ಕಟ್ಟಿ ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ನೀವೆಲ್ಲ ಈ ಶಾಲೆಗೆ ಬಂದಿದ್ದೀರಿ. ನಿಮಗೆ ಅನಿಸ್ಬೋದು ಅವರೆಲ್ಲ ನಮಗಿಂತ ತುಂಬ ಗ್ರೇಟ್ ಅಂತ. ಬಟ್ ಹಾಗೆ ಯಾವತ್ತೂ ಅಂದ್ಕೊಳ್ಬೇಡಿ. ಅವರು ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಅಲ್ಲಿಗೆ ಹೋಗ್ತಾರೆ. ಆದರೆ ನೀವು ಯಾಕೆ ಗ್ರೇಟ್ ಅಂತ ಹೇಳಿದರೆ, ನಿಮಗೆ ಎಲ್ಲವೂ ಈ ಊರಿನ ದಾನಿಗಳು, ಸರ್ಕಾರ, ಶಿಕ್ಷಕರು ಎಲ್ಲವನ್ನ ಕೊಟ್ಟು ನಿಮ್ಮನ್ನು ಕಲಿಸ್ತಾ ಇದ್ದಾರೆ. ನಿಮಗೆ ಶಾಲೆಗಳಲ್ಲಿ ಹಾಲು ಸಿಗ್ತಾ ಇದೆ, ಚಿಕ್ಕಿ ಸಿಗ್ತಾ ಇದೆ, ಸಮವಸ್ತ್ರ ಸಿಗ್ತದೆ, ಊಟ ಸಿಗ್ತದೆ, ಒಳ್ಳೆ ಕಟ್ಟಡ ಇದೆ. ಇಷ್ಟೆಲ್ಲ ಇರುವಂಥದ್ದು ನೀವು ಒಳ್ಳೆ ಕಲಿಯಬೇಕು, ಒಳ್ಳೆ ಮಾರ್ಕ್ ತೆಗಿಬೇಕು ಅಂತ. ಹಾಗಾಗಿ ಒಳ್ಳೆಯದಾಗಿ ಕಲಿಯಿರಿ, ಒಳ್ಳೆಯದಾಗಿ ಮಾರ್ಕ್ ತೆಗೀರಿ ಅಂತ ಹೇಳ್ತಾ ಒಂದು ಮಾತು ಹೇಳ್ತೇನೆ. ನಾನು ಹೋದ ವರ್ಷ ನೀವೇ ಇದ್ದೀರ ಅನಿಸುತ್ತೆ ನನ್ನ ಮಾತುಗಳನ್ನು ಕೇಳುವಾಗ, ಹಾಗಾಗಿ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋದಿಲ್ಲ. ಒಂದು ಮಾತು ಹೇಳ್ತೇನೆ, ನಿಮಗೆ ನೀವೆಷ್ಟು ಮಾರ್ಕ್ ತೆಗಿತೀರಾ, ನೀವೆಷ್ಟು ರ್ಯಾಂಕ್, ಅದೆಲ್ಲ ಮತ್ತೆ ನೀವು ಕೆಲಸಕ್ಕೆ ಹೋಗುವಾಗ, ಅಥವಾ 10ನೇ ಕ್ಲಾಸಲ್ಲಿ ರ್ಯಾಂಕ್ ತೆಗೆದ್ರೆ 11ಕ್ಕೆ PUC ಹೋಗುವಾಗ, ಸೆಕೆಂಡ್ PUC ರ್ಯಾಂಕ್ ತೆಗೆದ್ರೆ ಡಿಗ್ರಿಗೆ ಹೋಗುವಾಗ. ಆದರೆ ಒಂದು ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನೀವು ಯಾವಾಗ ವೇದಿಕೆಗೆ ಬಂದು ಮಾತಾಡೋದನ್ನು ಕಲಿತೀರಾ, ಬರೀ ಮಾತಾಡಲಿಕ್ಕೆಲ್ಲ, ಒಂದು ಕಾರ್ಯಕ್ರಮ ಆಯಿತು, ಏನೋ ಒಂದು ಸ್ವಾಗತ ಭಾಷಣ ಮಾಡಲಿಕ್ಕೆ ಹೋಗಿ ವೇದಿಕೆಗೆ, ಅಥವಾ ಧನ್ಯವಾದ ಮಾಡಲಿಕ್ಕೆ ಹೋಗಿ, ಅಥವಾ ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಹೋಗಿ, ಏನೋ ಒಂದು ಕಾರಣಕ್ಕಾಗಿ ಅಟ್ಲೀಸ್ಟ್ ಯಾರಿಗಾದ್ರೂ ಒಂದು ಗೆಸ್ಟಿಗೆ ಹೂ ಕೊಡಲಿಕ್ಕಾದರೂ ಹೋಗಿ, ವೇದಿಕೆಗೆ ಬಂದು ನೀವು ಆ ರೀತಿ ಮಾಡೋದ್ರಿಂದ ನಿಮ್ಮ ಒಳಗಡೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತದೆ. 4 ಜನರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಂತಹ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಅದು ನಿಮಗೆ ಈ ಕಾರ್ಯಕ್ರಮಗಳಲ್ಲಿ, ಈ ರೀತಿಯ ಕಾರ್ಯಕ್ರಮಗಳಲ್ಲಿ, ಆಗ 2 ಹುಡುಗರು ಬಂದರು ಪ್ರಾರ್ಥನೆ ಮಾಡಲಿಕ್ಕೆ. ಎಲ್ಲ ಕಡೆ ಹೆಣ್ಮಕ್ಳು ಪ್ರಾರ್ಥನೆ ಮಾಡಲಿಕ್ಕೆ ಬರೋದು, ಇಲ್ಲಿ 2 ಹುಡುಗರು ಬಂದರು, ಖುಷಿ ಆಯ್ತು ತುಂಬ. ಅದು ಒಳ್ಳೆ ಬೆಳವಣಿಗೆ. ಹುಡುಗರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಹೆಣ್ಣುಮಕ್ಳು ಮಾತ್ರ ಒಳ್ಳೆ ಹಾಡೋದಲ್ಲ ಅಂತ ನಮ್ಮ ಹುಡುಗರು ಪ್ರೂವ್ ಮಾಡಿದರು. ಆ ರೀತಿಯ ವೇದಿಕೆಗೆ ಬರುವುದನ್ನು ಕಲಿಯಿರಿ, ವೇದಿಕೆಗೆ ಬಂದು ಮಾತಾಡೋದನ್ನು ಕಲಿಯಿರಿ. ಎದುರಿರುವಂತಹ ವ್ಯಕ್ತಿಯ ಎಲ್ಲಿವರೆಗೆ ನೀವು ಎದುರಿರುವಂತಹ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನು ಕಲಿಯುವುದಿಲ್ವೋ ಅಲ್ಲಿವರೆಗೆ ನಿಮಗೆ ಆತ್ಮವಿಶ್ವಾಸ ಬರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಇದು ಇವತ್ತಿನ ವಿಚಾರ. ಹಾಗಾಗಿ ಬಹುಶಃ ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಪುಸ್ತಕಗಳನ್ನು ಪಡೆಯುವಂಥದ್ದು, ಸ್ಕಾಲರ್ಶಿಪ್ ಪಡೆಯುವಂಥದ್ದು, ಇದೆಲ್ಲ ನಿಮಗೆ ಒಂದು ರೀತಿಯ ಬಹಳ ಖುಷಿ. ಈ ರೀತಿಯ ಖುಷಿ ಇನ್ನಷ್ಟು ಹೆಚ್ಚಾಗಲಿ. ನಮ್ಮ ಗಾಯತ್ರಿ ಮೇಡಮ್ನಂತಹ ದಾನಿಗಳು, ನಮ್ಮ ಚಂದ್ರಶೇಖರ್ ಶೆಟ್ಟರ್ ಇರ್ಬೋದು, ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಂತಹ ದಾನಿಗಳ ಸಂಖ್ಯೆ ಈ ಊರಲ್ಲಿ ಹೆಚ್ಚಾಗಲಿ ಅಂತ ಹೇಳ್ತಾ, ಬಹುಶಃ ನಾನು ಆಗಲೇ ಹೇಳಿದೆ ಸರ್ಕಾರಿ ಶಾಲೆಯನ್ನು ಉಳಿಸುವುದು ಹೇಗೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ಬರು. ನನ್ನದನ್ನು ಬಹುಶಃ ಆ ವಾದ ನನ್ನದು ಅದೇ ವಾದ. ಸರ್ಕಾರಿ ಶಾಲೆ ಹೇಗೆ ಉಳಿಬೇಕು ಅಂತ ಹೇಳಿದ್ರೆ, ಆ ಊರಿನ ಶ್ರೀಮಂತರೊಬ್ಬರು ಅವರ ಮನೆಯ ಮಕ್ಕಳನ್ನು ಆ ಶಾಲೆ ಕಳಿಸಬೇಕು. ಆವಾಗ ಮಾತ್ರ ಶಾಲೆ ಉಳಿಲಿಕ್ಕೆ ಸಾಧ್ಯ. ಅವರು ತಮ್ಮ ಮಕ್ಕಳನ್ನು ಆ ಶಾಲೆಗೆ ಕಳಿಸಿದಾಗ ಅವರು ಆ ಶಾಲೆಗೆ ಬರ್ತಾರೆ, SDMCಯಲ್ಲಿ ತೊಡಗಿಸ್ಕೊಳ್ತಾರೆ, ಏನೋ ಒಂದು ಬೆಂಚ್ ಡೆಸ್ಕ್ ಇಲ್ವಾ, ಒಂದಷ್ಟು ಹೆಲ್ಪ್ ಮಾಡ್ತಾರೆ, ಡೊನೇಷನನ್ನು ಕೊಡ್ತಾರೆ. ಈ ರೀತಿ ಶ್ರೀಮಂತರು ತಮ್ಮ ಮನೆಯ ಮಕ್ಕಳನ್ನು ಈ ಶಾಲೆಗಳಿಗೆ, ಸರ್ಕಾರಿ ಶಾಲೆಗೆ ಕಳಿಸಿದಾಗ ಆ ಊರಿನಲ್ಲಿ ಸರ್ಕಾರಿ ಶಾಲೆ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನೀವೀಗ ಇಲ್ಲಿ ಇದ್ದೀರಿ, ನಿಮಗೆ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ. ನಾನು ಯಾವತ್ತೂ ಹೇಳ್ತೇನೆ, ಒಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನು ತಾನು ಕಲಿತ ಶಾಲೆಗೆ ಕಳಿಸ್ತಾನಂತಾದರೆ ಆ ಶಾಲೆ ಗ್ರೇಟ್ ಅಂತ.
ಅಂದರೆ ಈಗ ನಾವು ಇಲ್ಲಿ ನಿಂತ್ಕೊಂಡಿದ್ದೇವೆ, ನಾಳೆ ಈಗ ನೀವು ಇದ್ದೀರಿ, ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸುವಾಗ ನೀವು ಏನು ಯೋಚನೆ ಮಾಡ್ತೀರಿ? ಅಲ್ಲಿ ಒಳ್ಳೆ ಕಲಿಸುವುದಿಲ್ಲ, ಅಲ್ಲಿ ಶಿಕ್ಷಕರಿಲ್ಲ, ಅಲ್ಲಿ ಶಿಸ್ತಿಲ್ಲ ಅನ್ನುವಂತಹ ಭಾವನೆಗಳು ನಿಮ್ಮಲ್ಲಿ ಬರಬಾರ್ದು. ಆ ರೀತಿಯ ಶಾಲೆಗಳು ನಿಮ್ಮನ್ನು ಬೆಳೆಸ್ತವಂತಾದರೆ ನೀವು ಗ್ರೇಟ್. ಹಾಗಾಗಿ ನೀವು ಈ ಶಾಲೆಯ ಶಿಸ್ತಿಗೆ ಬದ್ಧರಾಗಿ, ಈ ಶಾಲೆಯ ನಿಯಮಗಳಿಗೆ ಬದ್ಧರಾಗಿ ಕಲಿಯಿರಿ ಮತ್ತು ನಿಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳನ್ನು ಕೂಡ ಈ ಶಾಲೆಗೆ ಬರುವಂತೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.